ಮೊದಲನೇದಾಗಿ ಎಲ್ಲರೂ ಅಮಾಯಕರು, ಪ್ರವಾಸಿಗರು ತಮ್ಮ ಕುಟುಂಬಗಳೊಂದಿಗೆ ಅವರು ಪ್ರವಾಸ ಹೋಗಿದ್ದಾರೆ. ಆತನ ಹುಟ್ಟಿದಬ್ಬ ಇತ್ತಂತೆ 22ಕ್ಕೆ. ಹಾಗಾಗಿ ನಾನು ಒಂದು 4 ದಿವಸ ಹೋಗಿ ಬರ್ತೀನಿ ಅಂತ ತಾಯಿಗೆ ಹೇಳ್ಬಿಟ್ಟು ಹೊರಟಿದ್ದಾರೆ. ಅವ್ರ ಪತ್ನಿ ಡಾಕ್ಟ್ರು, ಸಣ್ಣದೊಂದು ಮಗು ಇದೆ 3 ವರ್ಷ. ಹೀಗೆ ಮೃತವಾಗಿ ಬರ್ತಾರೆ ಅಂತ ತಾಯಿ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ. ಅವ್ರಿಗೂ ಆರೋಗ್ಯ ಸರಿ ಇಲ್ಲ. ಹೆಣ್ಮಗಳು ನೋಡಿದ್ರಂತೂ ಕರಳು ಕಿವುಚ್ದಂಗೆ ಆಗುತ್ತೆ. ಈ ಥರದ ಅನ್ಯಾಯ ಯಾರಿಗೂ ಆಗಬಾರ್ದು. ಮತ್ತು ನೋಬಡಿ ಡಿಸರ್ವ್ಸ್ ದಿಸ್. ಅಮಾಯಕರು, ಅವರೇನೋ ಪ್ರವಾಸಿ ಅಂತ ಹೋಗಿದ್ದಾರೆ, ಅವ್ರಿಗೆ ಈ ಥರದ್ದು ಮಾಡಿದ್ದು. ಅದು ಹೆಂಡತಿ ಮಕ್ಕಳು ಕಣ್ಣು ಹೆದರಿಗೆ ಹೀಗೆ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಪಾಯಿಂಟ್ ತಲೆಗೆಲ್ಲ ಹೋಗೋದು ಭಾಳ ಅನ್ಯಾಯ. ಮಗುಗೆಲ್ಲ ರಕ್ತ ಹಾಡಿದೆಯಂತೆ. ಅವರು ಆ ಮಗು ಹೊತ್ಕೊಂಡು ಬರುವಾಗ 3-4 ಜನ ಮೃತಪಟ್ಟಿದ್ದನ್ನು ನೋಡಿದ್ದಾರೆ. ಎಲ್ಲರೂ ತಲೆ ಸೀಳು ಹೋಗಿತ್ತು ಅಂತ ಹೇಳ್ತಾರೆ. ಈ ಥರದ ಅನ್ಯಾಯ ಆಗಿದೆ. ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾರು ಇದನ್ನು ಮಾಡಿದಾರೋ ಭಯೋತ್ಪಾದಕರನ್ನು ಖಂಡಿತವಾಗಲೂ ಅವ್ರ ತಕ್ಕ ಶಿಕ್ಷೆ ಆಗಬೇಕು. ಅದ್ರ ಜೊತೆಗೆ ಇದರ ಪ್ರಾಯೋಜನೆ ಮಾಡುವಂತಹ ಅವರು ಯಾವ ರೀತಿ ನಮ್ಮ ನೈಬರು ಅಂತ ಹೇಳೋಕ್ಕಾಗಲ್ಲ. ಆದರೂ ಹುಡುಕಿ ಪಾಕಿಸ್ತಾನ ಪ್ರಾಯೋಜಿತ ಈ ಭಯೋತ್ಪಾದನೆ ಇನ್ನೂ ಕೊನೆಗೊಳ್ಳಬೇಕು ಅಂತ ನಾನು ಅಂದ್ಕೊತೀನಿ.